ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಜನ ಇದ್ದಾರೆ ನೋಡಿ ರಾಮ್. ಇವರೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಆಲ್ರೆಡಿ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ ಲಿಟ್ರಲಿ ದಿನಕ್ಕೆ ಕೋಟಿಗಟ್ಟಲೆ ಜನ ಬಂದು ಹೋಗ್ತಿದ್ದಾರೆ. ಸಿಹಿ ಪುಟ್ಟ, ನೀನು ನಮ್ಮಿಬ್ರು ಕೈ ಇಟ್ಕೊಂಡೆ ನಡಿಬೇಕು. ಒಬ್ಬೊಬ್ಳೆ ಎಲ್ಲೆಲ್ಲೋ ಹೋಗ್ಬೇಡ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೀವು ಕರ್ನಾಟಕದವ್ರಾ? ಹಾ. ನಿಮ್ಮ ಮಗಳ? ಹೌದು. ಹಾಯ್ ಪುಟಿ. ಅಪ್ಪನ ಕೈನ ಗಟ್ಟಿಯಾಗಿ ಇಟ್ಕೋಬೇಕು. ಬಾಯ್. ಬಾ. ಇವಳನ್ನ ಎತ್ಕೋತೀರಾ? ಸಿಕ್ಕಾಪಟ್ಟೆ ಭಾರ ಇದ್ದಾಳೆ, ನಡಿಯಕ್ ಆಗೋದಿಲ್ಲ. ನನ್ನ ಮಗಳು ನಂಗೆ ಯಾವತ್ತೂ ಭಾರ ಆಗೋದಿಲ್ಲ. ಸಿಹಿ, ಅಪ್ಪನ ಹೆಗಲ್ ಮೇಲಿಂದ ಎಲ್ಲರೂ ಕಾಣ್ತಾ ಇದ್ದಾರಾ? ಎಷ್ಟು ಜನ ಇದ್ದಾರೆ ಇಲ್ಲಿ. ಸೂಪರ್ ಆಗಿ ಕಾಣಿಸ್ತಾರೆ. ನನಗೂ ಈಗ ಅಪ್ಪ ಅಮ್ಮ ಹೀಗೆ ಎತ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಿಹಿಗೆ ಇವ್ರ ಅಪ್ಪ ಆದ್ಮೇಲೆ ನಾನು ಇವ್ರ ಮಗಳೇ ಅಲ್ವಾ? ರಾಮ್, ಜಗತ್ತು ಎಷ್ಟು ಮಾಡರ್ನ್ ಆಗಿದೆ, ಆದ್ರೂ ನಮ್ಮ ಧರ್ಮದ ಮೇಲಿರೋ ಗೌರವ, ದೇವ್ರ ಮೇಲಿರೋ ಭಕ್ತಿ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಈ ಕುಂಭಮೇಳನೇ ಸಾಕ್ಷಿ. ನಿಜ ಸೀತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಈ ರಾಮನ್ಗೆ ಸೀತಾ ಸಿಕ್ಕಿರೋದು, ಸೀತನ್ಗೆ ರಾಮ ಸಿಕ್ಕಿರೋದು, ನಮ್ಮಿಬ್ರಿಗೆ ಈ ಮುದ್ದಾದ ಸಿಹಿ ಸಿಕ್ಕಿರೋದು, ಇದೆಲ್ಲ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ 144 ವರ್ಷಕ್ಕೊಂದ್ಸಲ ನಡೆಯೋ ಈ ಕುಂಭಮೇಳನ ನಾವು 3 ಜನ ನೋಡ್ತಾ ಇದ್ದೀವಿ ಅನ್ನೋದೇ ಎಷ್ಟು ಅದೃಷ್ಟ ಅಲ್ವಾ? ಅದ್ರಲ್ಲಿ 2 ಮಾತೇ ಇಲ್ಲ ರಾಮ್. ನಮಗೂ ಯಾರಾದ್ರೂ ಸಾಧು ಸಂತರು ಸಿಕ್ಕಿ ಆಶೀರ್ವಾದ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ರಾಮ್? ಅದು ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದೂ ಆಗ್ಬಿಡುತ್ತೆ ಸೀತಾ. ಬನ್ನಿ ಹೋಗೋಣ. ಭಾರ್ಗು, ಅಲ್ಲ ಭಾರ್ಗು, ಈ ಮನೇಲಿ ನಿನಗೆ ಬೆಲೆನೇ ಇಲ್ದಂಗೆ ಆಗೋಗಿದ್ಯಲ್ಲ ಭಾರ್ಗು. ಈ ಟೀಮಿಂದ ಆಚೆ ಇಟ್ಟಿರ್ತಾರಲ್ಲ ಪ್ಲೇಯರು, ಆ ಥರ ಆಗ್ಬಿಟ್ಟಿದ್ಯಾ ನೀನು. ಯಾರು ನಿನ್ನನ್ನು ಒಂದು ಮಾತು ಕೇಳಲ್ಲ, ಮಾಡಲ್ಲ. ಈಗ ನೋಡು ರಾಮ, ನೀನೇ ಸಾಕು ಬೆಳೆಸಿದ ಮಗ. ನಿನ್ನನ್ನು ಒಂದು ಮಾತು ಕೇಳದೆ ಕುಂಭಮೇಳಕ್ಕೆ ಅಂತ ಹೊರಟೇ ಬಿಟ್ಟ, ಹೆಂಡತಿ ಮಗಳನ್ನ ಕರ್ಕೊಂಡು. ಅಪ್ಪಾಜಿ ಹೇಳಿದ್ರಂತೆ, ಇವನು ಶಿಸ್ತಾಗಿ ಹೊರಟ್ಬಿಟ್ನಂತೆ. ಆದರೆ ನಿನ್ನವರೆಗೂ ವಿಷಯ ಬರಲೇ ಇಲ್ವಲ್ಲ ಭಾರ್ಗು? ಓಹೋ, ನಿನಗೆ ವಿಷಯ ಗೊತ್ತಾಗಿದ್ದಿದ್ರೆ ನೀನು ತಡೆದು ಬಿಡ್ತಿದ್ಯೇನೋ ಅಂತ ಇರ್ಬೋದಲ್ವಾ? ವಿಶ್ವ, ಅಲ್ಲ ಭಾರ್ಗು, ಆಗ್ಲಿಂದ ಒಂದು ಮಾತು ಆಡದೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ. ನೋ ದೊಡ್ಡ ಸ್ಟ್ರಾಟಜಿನೇ ಯೋಚನೆ ಮಾಡ್ತಿದ್ಯಾ. ಏನು ಭಾರ್ಗೋದು? ಸ್ಟ್ರಾಟಜಿ ಅಲ್ಲ, ಬರ್ತಾ ಬರ್ತಾ ನನ್ನ ಅನುಮಾನಗಳೇ ಹೆಚ್ಚಾಗ್ತಾ ಇದೆ. ಅನುಮಾನ? ಈಗ ಯಾವ ಥರ ಭಾರ್ಗು? ಅಲ್ಲ, ಆ ರಾಮ ಸಿಹಿ ತರ ಕಾಣೋ ಒಂದು ಹುಡುಗಿನ ಕರ್ಕೊಂಡ್ಬಂದು ಇವಳೇ ಸಿಹಿ ಅಂತ ಹೇಳಿದ ತಕ್ಷಣ ನಿಮ್ಮ ಅಪ್ಪಾಜಿ ಅವರು ಒಂದು ಪ್ರಶ್ನೆನೂ ಕೇಳದೆ ಆ ಮಗುನ ಸಿಹಿ ಅಂತ ಒಪ್ಕೊಂಡ್ಬಿಟ್ರಲ್ಲ. ನಿಂಗೆ ಇನ್ನೊಂದು ನೆನಪಿದೆಯಾ ವಿಶ್ವ?
ನಿಮ್ಮ ಅಪ್ಪಾಜಿನೇ ಹೇಳಿದ್ದಲ್ಲ, ಒಂದು ಮಗುನ ಕರ್ಕೊಂಬಂದ್ರೆ ಸೀತಾ ಸರಿ ಹೋಗ್ತಾಳೆ ಅಂತ. ಅಂದರೆ ಈ ಎಲ್ಲ ಪ್ಲ್ಯಾನ್ಗಳಲ್ಲೂ ನಿಮ್ಮ ಅಪ್ಪಾಜಿನೂ ಶಾಮಿಲಾಗಿದ್ದಾರೆ ಅಂತ ಆಯ್ತು. ಅದಕ್ಕೆ ಅನ್ಸುತ್ತೆ ಒಬ್ರು ನನ್ನ ಹತ್ರ ಏನನ್ನು ಹೇಳ್ದೆ ಗುಟ್ಟು ಗುಟ್ಟಾಗೆಲ್ಲ ನಡೆಸ್ತಾ ಇದ್ದಾರೆ. ನಡೆಸಿ ಮಿಸ್ಟರ್ ದೇಸಾಯಿ, ನಿಮ್ಮ ಆಟನ ನೀವಾಡಿ, ನನ್ನ ಪಾನನ್ನು ನಾನು ನಡೆಸ್ತೀನಿ. ಭಾರ್ಗು, ಈಗ ಮುಂದೇನು ಮಾಡ್ತೀಯ ನೀನು? ಅವ್ರ ಥರನೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅರೆ ದೊಂಬ್ರಾಟ, ಇಳ್ಸಿ ಇಳ್ಸಿ ಇಳ್ಸಿ. ಏಯ್ ರೀ ರೀ ರೀ, ಹುಷಾರ್ ಹುಷಾರ್ ಹುಷಾರ್. ದೊಂಬ್ರಾಟ, ನಾನು ಮಾಡ್ತೀನಿ. ಏನು ದೊಂಬ್ರಾಟ ಗೊತ್ತಾ ನಿನ್ಗೆ? ರಾಮ್, ಇವಳಿಗೆ ದೊಂಬ್ರಾಟ ಬರುತ್ತಂತೆ ನೋಡಿ. ಅದು ಸೀತಮ್ಮ. ಸುಬಿ, ಅದೆಲ್ಲ ಸೀತಮ್ಮನ ಬಂದೆ ಹೇಳ್ಬೇಡ ನೀನು. ಹಾ, ಇವಳು ದೇವಸ್ಥಾನದ ಹತ್ರ ದೊಂಬ್ರಾಟ ನೋಡಿದ್ಲು ಅಲ್ವಾ? ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಸ್ಕೂಲ್ ಹತ್ರ ಸರ್ಕಸ್ ನಡೀತಾ ಇತ್ತು. ಅದೇನು ಅಂತ ಕೇಳಿದ್ಲೆ, ಎಕ್ಸ್ಪ್ಲೈನ್ ಮಾಡಿದೆ. ಅದಕ್ಕೆ ಈ ಸರ್ಕಸ್ ನೋಡಿ ಇವತ್ತು ಹೀಗೆ ಹೇಳ್ತಿದ್ದಾಳೆ ಅಷ್ಟೇ. ಓ, ಹಾ. ಆದ್ರೂ ಪಾಪ ಅಲ್ವಾ ರಾಮ್, ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ದುಡ್ದು ಜೀವನ ನಡೆಸೋ ಅನಿವಾರ್ಯತೆ ಇದೆ ಈ ಮಕ್ಕಳಿಗೆ. ಇವರು ಎಲ್ಲ ಸ್ಕೂಲ್ಗೆ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಹಾ ಸೀತಾ, ಬಟ್ ಏನ್ ಮಾಡೋದು, ಹೊಟ್ಟೆಪಾಡು. ದೇವ್ರಿಗೆ ನಮ್ದವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಸೀತಮ್ಮ. ಈಗ ನನ್ಗಾಗಿದೆಯಲ್ಲ ಹಂಗೆ. ನಿನಗೇನೆ ಒಳ್ಳೇದಾಗಿದೆ ನೋಡಿ, ಹೇಗ್ ಮಾತಾಡ್ತಿದ್ದಾಳೆ. ನನ್ನ ಮಗಳು ಜಾಣೆ ಅನ್ಬೇಕು ಅಥವಾ ಇಷ್ಟು ಬೇಗ ದೊಡ್ಡವಳು ಆಗ್ಬೇಡ ಅನ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಗಳು ಎಲ್ಲ ತಿಳ್ಕೊಂಡಿದ್ದಾಳೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ. ಏನೋ ಅಪ್ಪ, ನೀವೇ ಎಲ್ಲ ಹೇಳ್ಕೊಟ್ಟಿರ್ತೀರಾ. ಪುಣ್ಯಸ್ನಾನಕ್ಕೆ ಲೇಟ್ ಆಗ್ತಿದೆ, ಹೊರಡೋಣ. ಹಾ, ಪುಟ ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.